ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ನಮಗಲ್ಲ ಕರ್ತರೆ ಮಹಿಮೆ ಮಹಿಮೆ ಯೇಸುವಿಗೆ. ಮಣ್ಣಿನ ಮಡಕೆಯು ನಾವು, ಅಯೋಗ್ಯ ದಾಸರು ನಾವು. ಮಣ್ಣಿನ ಮಡಕೆಯು ನಾವು, ಅಯೋಗ್ಯ ದಾಸರು ನಾವು. ಬಲಹೀನರಾದ ಪ್ರೇಷಿತರನ್ನು ಬಲಪಡಿಸಿದ ಆತ್ಮರೇ. ಬಲಹೀನರಾದ ಪ್ರೇಷಿತರನ್ನು ಬಲಪಡಿಸಿದ ಆತ್ಮರೇ. ಮಹಿಮೆ ಮಹಿಮೆ ಯೇಸುವಿಗೆ, ಎಲ್ಲ ಮಹಿಮೆ ಮಹಿಮೆ ಯೇಸುವಿಗೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 14ನೇ ಅಧ್ಯಾಯ ವಚನ 8ರ ಮೇಲ್ಪಟ್ಟು ಅನೇಕ ಮಂದಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಗಳನ್ನ ಕಳಿಸ್ತಾ ಇದ್ದೀರಾ. ಖಂಡಿತವಾಗಿ ನಮ್ಮ ಮಧ್ಯಸ್ಥಿಕೆಯ ಪ್ರಾರ್ಥನಾ ತಂಡ ಮತ್ತು ನಾನು ನಿಮ್ಮ ಎಲ್ಲ ಕೋರಿಕೆ ಉದ್ದೇಶಗಳಿಗಾಗಿ ಪ್ರತಿದಿನ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಅತಿ ಶೀಘ್ರದಲ್ಲಿ ನೀವು ದೇವರ ಮಹಿಮೆಯನ್ನು ನಿಮ್ಮ ಜೀವಿತದಲ್ಲಿ ಕಾಣುತ್ತೀರಿ, ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೀರಿ. ನೀವು ಕಮೆಂಟ್ ಮಾಡುವಾಗ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಗಳಿದ್ರೂ ಸಹ ಅದರಲ್ಲಿ ನೀವು ಕಳಿಸಬಹುದು. ಖುದ್ದು ನಾನೇ ಅದನ್ನು ನೋಡಿ ನಿಮ್ಮ ಹೆಸರು, ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ನ ತೆಗೆದುಕೊಂಡು ನಮ್ಮ ತಂಡದೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಕಾರಣ ದೇವರ ವಾಕ್ಯ ನಮ್ಮನ್ನ ಸಮೃದ್ಧಿಯೆಡೆಗೆ, ಸುಖಶಾಂತಿಯೆಡೆಗೆ, ಐಶ್ವರ್ಯದೆಡೆಗೆ, ನಿತ್ಯ ಜೀವದೆಡೆಗೆ ಕೊಂಡೊಯ್ಯುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಿನ್ನೆಯ ಮುಂದುವರಿದ ಭಾಗ ಪ್ರೇಷಿತರ ಕಾರ್ಯಕಲಾಪಗಳು, ಪವಿತ್ರಾತ್ಮರ ಕಾರ್ಯಕಲಾಪಗಳು 14ನೇ ಅಧ್ಯಾಯ. ಇದರ ಹೆಡ್ಡಿಂಗ್ ನೋಡೋದಾದರೆ, ನರಮಾನವರಿಗೆ ವರಬಲಿಯೇ. ನರಮಾನವರಿಗೆ ದೇವರಿಗೆ ಸಲ್ಲತಕ್ಕಂಥ ಬಲಿಯನ್ನು ಸಲ್ಲಿಸಲು ಸಾಧ್ಯವೇ? ಎಂದಿಗೂ ಕೂಡದು. ನರಮಾನವ ದೇವರ ಮುಂದೆ ತೃಣ ಮಾತ್ರ. ಅದಕ್ಕಾಗಿ ಯೇಸು ಹೇಳಿದರು, ನೀವು ಸೇವೆಯನ್ನು, ಒಬ್ಬ ಸೇವಕ ತನ್ನ ಯಜಮಾನನು ಹೇಳಿದ ಕೆಲಸವನ್ನ ಮುಗಿಸಿ ಮನೆಗೆ ಬಂದಾಗ ಯಜಮಾನ, ಓ ನೀನು ಕೆಲಸ ಮಾಡಿ ಟಯರ್ಡ್ ಆಗಿ ಬಂದಿದ್ಯಾ, ಊಟ ಮಾಡು ಎಂದು ಊಟಕ್ಕೆ ಕೂರಿಸುತ್ತಾನೆಯೇ? ಇಲ್ಲ, ಬದಲಿಗೆ ನನಗೆ ಊಟಕ್ಕೆ ಇಡು ಎಂದು ಕೆಲಸವನ್ನ ಕೊಡುತ್ತಾನೆ. ಆದ ಕಾರಣ ಯಜಮಾನನು ಕೊಟ್ಟ ಕೆಲಸವನ್ನಷ್ಟೇ ನಾವು ಮಾಡಿ ಮುಗಿಸಿದ್ದೇವೆ, ನಾವು ಅಯೋಗ್ಯ ದಾಸರು, ನಾವು ಊಳಿಗತನದವರು ಎಂದು ನಿಮ್ಮನ್ನೇ ನೀವು ತಗ್ಗಿಸಿಕೊಳ್ಳಿರಿ. ಹೀಗೆ ದೇವರ ಸನ್ನಿಧಾನದಲ್ಲಿ ತಗ್ಗಿಸಲ್ಪಡುವುದು ದೇವರ ಕೃಪೆಯಿಂದ ಮೇಲೆ ಕೆತ್ತಲ್ಪಡುವುದು. ನರಮಾನವರಿಗೆ ವರಬಲಿಯೇ. ಎಂದಿಗೂ ದೇವರಿಗೆ ಸಲ್ಲತಕ್ಕ ಮಹಿಮೆ, ದೇವರಿಗೆ ಸಲ್ಲತಕ್ಕ ಗೌರವ, ನರ ಮನುಷ್ಯನು ಅದನ್ನ ಕದಿಯಬಾರದು, ಕಳ್ಳತನ ಮಾಡಬಾರದು. ಇಲ್ಲಿ ಈ ದಿನ ನಾವು ನೋಡುವಂತ ಒಂದು ವಿಶೇಷ ಚಾಪ್ಟರ್, ಅಧ್ಯಾಯ 8ನೇ ವಚನದಿಂದ. ಲುಸ್ತ್ರದಲ್ಲಿ ಒಬ್ಬ ಕುಂಟನಿದ್ದ, ಅವನೊಬ್ಬ ಹುಟ್ಟು ಕುಂಟ. ನನಗೆ ಈ ವಾಕ್ಯ ಓದುವಾಗ ಒಂದು ಪ್ರೇರೇಪಣೆ ಆಗೋದೇನೆಂದರೆ, ದೇವಾ, ನಾವು ವಾಕ್ಯ ಸಾರ್ತೀವಿ, ವಾಕ್ಯ ಪ್ರಬೋಧನೆ ಬೇಕು, ಅದು ವಿಶ್ವಾಸಿಗಳು ಇನ್ನು ಹೆಚ್ಚು ಆಧ್ಯಾತ್ಮಿಕವಾದ ಬೆಳವಣಿಗೆಗೆ. ಆದರೆ ವಾಕ್ಯ ಪ್ರಬೋಧನೆ ಒಟ್ಟಿಗೆ ಜೊತೆಗೆ ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು, ರೋಗ ಸೌಖ್ಯಗಳು, ಬಿಡುಗಡೆಗಳು ಜರುಗಬೇಕು ಯೇಸು ನಾಮದಲ್ಲಿ. ಇಲ್ಲಿ ಪೌಲ ಲುಸ್ತ್ರ ಎಂಬ ಪಟ್ಟಣದಲ್ಲಿ ಮಾಡಿದ ಒಂದು ಅದ್ಭುತ, ಪವಿತ್ರಾತ್ಮರು ಪೌಲನ ಮೂಲಕ ಮಾಡಿದಂತ ಮಹತ್ ಕಾರ್ಯ, ಊರಿಗೆ ಊರೇ ಯೇಸುವನ್ನ ಸ್ವೀಕರಿಸಲು ಸಾಧ್ಯವಾಯಿತು ಎಂಬುದನ್ನು ನಾವು ನೋಡುತ್ತೇವೆ. ಇವತ್ತು ಬೇಕು, ಅಭಿಷೇಕ ಹೆಚ್ಚಾಗಬೇಕು, ನಮ್ಮ ಸೇವೆಗಳು ಬಲ ಹೊಂದಬೇಕು, ನಮ್ಮ ಸೇವೆಗಳು ಅಭಿಷೇಕದಲ್ಲಿ ಮುನ್ನಡೆಸಲ್ಪಡಬೇಕು. ಯಾರೆಲ್ಲ ಸೇವೆಗಾಗಿ ಆಯ್ಕೆ ಮಾಡಲ್ಪಟ್ಟಿದ್ದೀರೋ, ದೇವರ ಪ್ರಸನ್ನತೆಯಲ್ಲಿ ಬಿದ್ದಿರಿ, ಗೋಳಾಡಿ, ದೇವ ನನ್ನನ್ನು ನಿನ್ನ ಮಹಿಮೆಯಾಗಿ ಉಪಯೋಗಿಸು, ಜೊಳ್ಳಾಗಿ ಉಪಯೋಗ ಮಾಡಬೇಡ ಎಂಬುದಾಗಿ. ದೇವ, ನೀನು ನನ್ನೊಟ್ಟಿಗೆ ಭಾರದ ಹೊರತು ನನ್ನನ್ನು ಕಳಿಸಿಕೊಡಬೇಡ ಎಂದು ದೇವರ ಅನುಮತಿ ಇಲ್ಲದೆ ಹೋಗಬೇಡಿ. ದೇವರ ಅಭಿಷೇಕದಲ್ಲಿ ನಾವು ಮಾಡುವಾಗ ಅದು ದೇವರ ಮಹಿಮೆಗಾಗಿ ಮಾರ್ಪಾಡಾಗುತ್ತದೆ. ಲುಸ್ತ್ರದಲ್ಲಿ ಒಬ್ಬ ಕುಂಟನಿದ್ದ, ಅವನೊಬ್ಬ ಹುಟ್ಟು ಕುಂಟ, ಎಂದೂ ಕಾಲೂರಿ ನಡೆದವನಲ್ಲ. ಒಮ್ಮೆ ಅವನು ಕುಳಿತಲ್ಲೇ ಪೌಲನ ಮಾತುಗಳನ್ನ ಆಲಿಸುತ್ತಿದ್ದನು. ನಾವು ಯಾರಾದರೂ ಫೋನ್ ಮಾಡಿದ್ರೆ ಪ್ರೇಯರ್ಗೆ, ರೋಗಿಗಳಾಗಿದ್ದಾರೆ, ಬೆಡ್ ರಿಡನ್ ಆಗಿದ್ದಾರೆ, ಪರವಾಗಿಲ್ಲ, ನೀವು ಅವ್ರನ್ನ ಕರ್ಕೊಂಡು ಬನ್ನಿ. ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಗಾಡಿ ರೆಡಿ ಮಾಡಿ, ಓಲಾ ಬುಕ್ ಮಾಡಿ ಕರ್ಕೊಂಡು ಹೋಗ್ತೀರಲ್ವಾ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡುವಾಗ ದೇವರ ಆಲಯಕ್ಕೆ ಕರೆದುಕೊಂಡು ಬನ್ನಿ ಅಂತ. ಇದನ್ನ ಹೇಳುವಾಗ ಸೋಲೂರಿಂದ ಒಂದು ತಾಯಿಯನ್ನ ಕೆಲವು ವ್ಯಕ್ತಿಗಳು ಕರೆದುಕೊಂಡು ಬಂದಿದ್ದರು ನೈಟ್ ವಿಜಿಲ್ಗೆ.
ಕರೆದುಕೊಂಡು ಬಂದು ನಮ್ಮ ರಾತ್ರಿ ಜಾಗರಣೆ ಪ್ರಾರ್ಥನೆಯಲ್ಲಿ ಅವರಿಗೆ ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಹಾಗೆ ಹೊತ್ತುಕೊಂಡು ಬಂದರು. ನಾನು ಫೋನ್ ಮಾಡಿದಾಗ ಹೇಳಿದೆ, ನೀವು ಕರೆದುಕೊಂಡು ಬನ್ನಿ, ದೇವರ ಪ್ರಸನ್ನತೆಯಲ್ಲಿ ಇರಿಸಿ. ನಮ್ಮಿಂದ ಏನು ಸಾಧ್ಯವಿಲ್ಲ. ದೇವರ ಪ್ರಸನ್ನತೆಯಲ್ಲಿ ಪರಿಶುದ್ಧಾತ್ಮರು ಇಳಿದು ಬರುವಾಗ ಅಲ್ಲಿ ಬಿಡುಗಡೆ ಉಂಟು, ವಿಮೋಚನೆ ಉಂಟು. ಅವರು ಸೋಲೂರಿಂದ RRC ಧ್ಯಾನ ಕೇಂದ್ರಕ್ಕೆ ಆ ತಾಯಿಯನ್ನ ಹಾಗೆ 4 ಮಂದಿಯು, ನಾನು ಪೀಠದ ಮೇಲಿಂದ ನೋಡ್ತಾ ಇದ್ದೀನಿ, ವಾಕ್ಯ ಸಾರ್ಥ ಹೊತ್ತುಕೊಂಡು ಬಂದು ಒಂದು ಬೆಡ್ ಹಾಕಿ ಕೊಟ್ಟರು ನಮ್ಮ ವಾಲಂಟಿಯರ್ಸು. ಆ ಬೆಡ್ಡಲ್ಲಿ ಮಲಗಿಸಿದರು. ಇಲ್ಲಿ ಸ್ತುತಿ ಸ್ತೋತ್ರ, ಆರಾಧನೆ, ದೇವರ ವಾಕ್ಯದ ಪ್ರಬೋಧನೆ ಹೀಗೆ ನಾವು ಮಾಡ್ತಾ ಇದ್ದಾಗ 5 ಗಂಟೆಗೆ ಪ್ರಾರ್ಥನೆ ಮುಗಿದ ಮೇಲೆ ಜನ ಬ್ಲೆಸ್ಸಿಂಗಿಗೆ ಬರುವಾಗ ನೋಡ್ತೇನೆ, ರಾತ್ರಿ ಇಡೀ ಬೆಡ್ಡಲ್ಲಿ ಮಲಗಿದಂತ ಆ ಹೆಂಗಸು ಎದ್ದು ನಡೆದಾಡಿ ಬಂದು ಆಶೀರ್ವಾದ ಪಡ್ಕೊಂಡು ಸಂತೋಷದಿಂದ ಮನೆಗೆ ಹಿಂದಿರುಗಿ ಹೋಯ್ತು. ಪವಿತ್ರಾತ್ಮರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಆದರೆ ಇದು ನರಮಾನವ ಶಕ್ತಿಯಿಂದ ಅಲ್ಲ, ಪವಿತ್ರಾತ್ಮರ ಶಕ್ತಿಯಿಂದಲೇ, ದೇವರ ಕರುಣೆ ಮತ್ತು ಕೃಪೆಯಿಂದಲೇ, ವಿಶ್ವಾಸದಿಂದ ಅವರು ಹೊತ್ತುಕೊಂಡು ಬಂದಾಗ ದೇವರಾತ್ಮ ಮಹತ್ ಕಾರ್ಯಗಳನ್ನ ಮಾಡಿ ಯೇಸು ಜೀವಂತ ದೇವರೆಂದು ಸಾಕ್ಷೀಕರಿಸಿತು. ಆಗ ಪೌಲನು ಅವನನ್ನೇ ದಿಟ್ಟಿಸಿ ನೋಡಿದನು. ಆದ ಕಾರಣ ದೇವರ ವಾಕ್ಯವನ್ನ ಕೇಳಲು ಆ ಶರೀರವನ್ನು ತೆಗೆದುಕೊಂಡು ಬರಬೇಕಷ್ಟೇ ನೀವುಗಳು. ಅವನಲ್ಲಿ ಸ್ವಸ್ಥ ಪಡೆಯುವಷ್ಟು ವಿಶ್ವಾಸವನ್ನು ಕಂಡು ಸ್ವರವೆತ್ತಿ, ಎದ್ದೇಳು, ಕಾಲೂರಿ ನೆಟ್ಟಗೆ ನಿಲ್ಲು ಎಂದು ಹೇಳಿದನು. ಆ ಮನುಷ್ಯನು ನೆಗೆದು ನಿಂತು ನಡೆಯಲಾರಂಭಿಸಿದನು. ಪೌಲನು ಮಾಡಿದ ಈ ಮಹತ್ ಕಾರ್ಯವನ್ನು ಜನಸಮೂಹವು ನೋಡಿತು. ದೇವರುಗಳೇ ಮನುಷ್ಯ ರೂಪದಲ್ಲಿ ನಮ್ಮಲ್ಲಿಗೆ ಬಂದಿದ್ದಾರೆ ಎಂದು ಅವರ ಭಾಷೆಯಲ್ಲಿ ಮಾತನಾಡುತ್ತಾ ಅವರು ದೇವರಿಗೆ ಸಲ್ಲಿಸಬೇಕಾದ, ವಿಗ್ರಹಕ್ಕೆ ಮಾಡಬೇಕಾದ ಆರಾಧನೆಯನ್ನ, ಹಾರವನ್ನ, ಕುರಿಯನ್ನ ಬಲಿಕೊಡಲು ಮುಂದಾದರು. ಪೌಲ ಎಷ್ಟು ತಡೆದರೂ ಸಹ ಆ ಸಂದಣಿಯ ಜನಸ್ತೋಮ, ಯಾಕಂದ್ರೆ ಹುಟ್ಟುಕುಂಟ, ಅವರ ಕಣ್ಣೆದುರಿಗಿದ್ದ ಹುಟ್ಟುಕುಂಟ, ಇಷ್ಟುವರೆಗೂ ಎಂದು ನಡೆಯಲು ಸಾಧ್ಯವಾಗದೇ ಇದ್ದ ಹುಟ್ಟುಕುಂಟ ಇಂದು ಅದ್ಭುತಕರವಾಗಿ ನಡೆದಾಡುತ್ತಿದ್ದಾನೆಂದರೆ ದೇವರೇ ಈ ಕಾರ್ಯವನ್ನ ಮಾಡಿದ್ದಾರೆ, ಇವರು ದೈವತ್ವವನ್ನ ಹೊಂದಿದವರು ಎಂದು ದೇವರಿಗೆ ಕೊಡಬೇಕಾದ ಮಹಿಮೆಯನ್ನು ಅಲ್ಲಿ ಪೌಲನಿಗೆ ಕೊಡಲು ಪ್ರಾರಂಭ ಮಾಡುವಾಗ ಪೌಲನು ಚೀರಾಡುತ್ತಾನೆ, ಗಟ್ಟಿಯಾಗಿ ಕೂಗಾಡುತ್ತೇನೆ, ನೀವು ಮಾಡುತ್ತಿರುವುದಾದರೂ ಏನು, ದೇವದೂಷಣೆ ಮಾಡಬೇಡಿ, ದೇವರಿಗೆ ವಿರುದ್ಧವಾದ ಕಾರ್ಯ ಮಾಡಬೇಡಿ, ನಾನು ನರ ಮಾನವನಷ್ಟೇ, ದೇವರಿಗೆ ಸಲ್ಲತಕ್ಕ ಮಹಿಮೆ, ದೇವರಿಗೆ ಸಲ್ಲತಕ್ಕ ಗೌರವ ದೇವರಿಗೆ ಸಲ್ಲಲಿ. ಆ ಅಧ್ಯಾಯವನ್ನ ಪೂರ್ತಿ ನೀವು ಓದಿ. 14ನೇ ಅಧ್ಯಾಯ ವಚನ 8ರಿಂದ 20ರವರೆಗೆ. ಓಕೆ, ಅದು ನಾಳೆ ನೋಡುವ. 17, 18ರವರೆಗೆ. ಪ್ರೇಷಿತರು ಇಷ್ಟು ಹೇಳಿದರು, ಜನರು ತಮಗೆ ಬಲಿ ಅರ್ಪಿಸುವುದನ್ನು ತಡೆಯುವುದು ಕಷ್ಟ ಸಾಧ್ಯವಾಯಿತು. ಕೊರ್ನೇಲಿಯನ ಮನೆಗೆ ಪೇತ್ರ ಬಂದಾಗ ಕೊರ್ನೇಲಿಯನು ಓಡಿ ಹೋಗಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲು ಹೋಗುತ್ತಾನೆ. ಪೇತ್ರ ಹೇಳುತ್ತಾನೆ, ಹೇಳು, ನಾನು ನಿನ್ನಂತೆ ಒಬ್ಬ ಸಾಮಾನ್ಯ ಮನುಷ್ಯ, ನನ್ನ ಪ್ರಭು ನಿನ್ನ ಮನೆಗೆ ನನ್ನನ್ನು ಕಳುಹಿಸಿದ್ದಾರಷ್ಟೇ ಎಂದು. ಪ್ರಕಟಣಾ ಗ್ರಂಥ 19, 10 ಮತ್ತು 11ರಲ್ಲಿ ನಾವು ನೋಡುತ್ತೇವೆ, ಯೋಹಾನರಿಗೆ ಸ್ವರ್ಗದ ದೂತನು ಬಂದು ಎಲ್ಲ ದರ್ಶನಗಳನ್ನು ವಿವರಿಸಿ ಹೇಳುವಾಗ ಯೋಹಾನನು ಎದ್ದು ಅವರನ್ನ ನಮಸ್ಕರಿಸಲು ಹೋಗುತ್ತಾನೆ. ಆಗ ದೇವದೂತ ಹೇಳುತ್ತಾನೆ, ಎಂದಿಗೂ ನನ್ನನ್ನು ನೀನು ಆರಾಧಿಸಬಾರದು, ಸರ್ವ ಸ್ತುತಿ, ಸ್ತೋತ್ರ, ಘನ, ಮಾನ, ಗೌರವ, ಆರಾಧನೆಗೆ ಪ್ರಭು ಮಾತ್ರ ಪಾತ್ರರು ಯೋಗ್ಯರು. ನಾನು ನಿನ್ನಂತೆ ಸಹ ಸೇವಕ, ನಾನು ನಿನ್ನಂತೆ ಕೆಲಸ ಮಾಡುವ ಒಬ್ಬ ಸೇವಕನಷ್ಟೇ ಎಂದು ತನ್ನನ್ನೇ ತಾನು ತಗ್ಗಿಸಿಕೊಳ್ಳುವುದನ್ನು ನೋಡುತ್ತೇವೆ. ಆದ ಕಾರಣ ದೇವರಿಗೆ ಸಲ್ಲತಕ್ಕ ಮಹಿಮೆ, ದೇವರಿಗೆ ಸಲ್ಲತಕ್ಕ ಗೌರವ, ದೇವರಿಗೆ ಸಲ್ಲತಕ್ಕ ಕಾಣಿಕೆ ಅದು ದೇವರಿಗೇ ಸಲ್ಲಿಸಬೇಕು. ಅದು ಮನುಷ್ಯನು ಎಂದಿಗೂ ಕದಿಯಬಾರದು. ಅದನ್ನು ಕದ್ದುಕೊಳ್ಳುವವನು ಶಾಪಗ್ರಸ್ತನು. 12ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿದೆವು. ಹೆರೋದ ರಾಜ ದೇವರೇ ಮಾತನಾಡುತ್ತಾರೆ ಎಂದು ಹೇಳುವಾಗ ಅವನು ಜಂಬದಿಂದ ತನ್ನನ್ನೇ ತಾನು ಹೆಚ್ಚಿಸಿಕೊಂಡಾಗ ಹುಳ ಉಪ್ಪಟೆಗಳಿಗೆ ಆಹಾರವಾಗಿ ನಾಶವಾಗಿ ಹೋದ. ಇವತ್ತು ದೇವರ ಆಲಯ, ದೇವರ ಸ್ಥಾನ, ದೇವರ ಗೌರವ, ದೇವರಿಗೆ ಸಲ್ಲತಕ್ಕ ಮಹಿಮೆ ಎಲ್ಲವೂ ದೇವರಿಗೆ ಸಲ್ಲಲಿ. ನಾವು ನರ ಮಾನವರಷ್ಟೇ ಆತನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅಪ್ಪ, ಹುಟ್ಟುಕುಂಟ, ಎಂದಿಗೂ ನಡೆಯದೇ ಇದ್ದ ಹುಟ್ಟುಕುಂಟನನ್ನು ಪೌಲನು ಸುವಾರ್ತೆಯನ್ನು ಸಾರುವಾಗ ಅದನ್ನು ಕೇಳಿ ನಂಬಿದ ವಿಶ್ವಾಸ, ಯೇಸುವಿನ ನಾಮದಲ್ಲಿಟ್ಟಿರುವ ವಿಶ್ವಾಸವೇ ಅವನು ಪೂರ್ಣ ಸೌಖ್ಯ ಹೊಂದುವಂತೆ ಮಾಡಿತು. ಆದ ಕಾರಣ ಇಂದು ಮನೆಯಲ್ಲಿರುವವರು ಈ ಜೀವಸ್ವರವನ್ನು ಆಲಿಸುವಾಗ ಅವರಲ್ಲಿ ಅವಿಶ್ವಾಸದ ಅಭಿಷೇಕ ಉಂಟಾಗಲಿ, ಅವರ ಹಾಸಿಗೆ ಪೀಡಿತ ದುರವಸ್ಥೆಗಳು ಬಿಡುಗಡೆಯಾಗಲಿ. ಎದ್ದು ನಿಲ್ಲು ಎಂದು ಪೌಲನು ನುಡಿದಾಗ ಆತನು ಎದ್ದು ನಿಂತು ಜಿಗಿದಾಡಿದ ರೀತಿಯಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಾ ಯಾರೆಲ್ಲ ಹಾಸಿಗೆ ಪೀಡಿತರಾಗಿದ್ದಾರೋ, ಆಸ್ಪತ್ರೆಗಳಲ್ಲಿ ರೋಗಾವಸ್ಥೆಗಳಲ್ಲಿ ನರಳಾಡುತ್ತಿದ್ದಾರೋ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದ ಶಕ್ತಿಯಿಂದ, ಯೇಸುವಿನ
ನಾಮದಲ್ಲಿ ಅವರಿಟ್ಟಿರುವ ವಿಶ್ವಾಸದ ಮೂಲಕ ಪವಿತ್ರಾತ್ಮರ ಕೃಪೆಯಲ್ಲಿ ಅವರು ಎದ್ದು ನಡೆದಾಡುವಂತಾಗಲಿ ಸ್ವಾಮಿ. ಅವರನ್ನು ಕಟ್ಟಿ ಹಾಕಿರುವ ಮರಣಕರವಾದ ಕಟ್ಟುಗಳು, ಬಂಧನಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಪರಿಪೂರ್ಣವಾದ ಜೀವ ಒಂದೊಂದು ಶರೀರದಲ್ಲಿ ಕಾರ್ಯ ಮಾಡಲಿ. ನರಮಾನವರಿಗೆ ವರಬಲಿಯೇ ಎಂದಿಗೂ ಕೂಡದು. ಇಂದು ದೇವಸೇವಕರು, ಪ್ರತಿಯೊಬ್ಬ ಕ್ರೈಸ್ತರು ದೇವರ ಮಹಿಮೆಯನ್ನು ಕದಿಯದಂತೆ ದೇವರಿಗೆ ಸಲ್ಲತಕ್ಕ ಎಲ್ಲ ಸ್ತುತಿ, ಸ್ತೋತ್ರ, ಘನಮಾನ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನನ್ನ ರಕ್ಷಕನೂ ಪ್ರಭುವಾದ ಯೇಸು ಕ್ರಿಸ್ತರಿಗೆ ಮಾತ್ರ ಸಲ್ಲಲಿ. ಆಮೇನ್. ಯೇಸು ಕ್ರಿಸ್ತರ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.